ನಮಸ್ಕಾರ ವೀಕ್ಷಕರ, ನಾನಿವತ್ತು ಮಾತಾಡ್ತಾ ಇರೋ ಟಾಪಿಕ್ ಬಂದು ಅಜಯ್ ರಾವ್ ಅವ್ರ ಬಗ್ಗೆ. ಯಾವ ಅಜಯ್ ರಾವ್ ಅಂದ್ರೆ ನಮ್ಮ ಎಕ್ಸ್ಕ್ಯೂಸ್ ಮಿ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ಅನುಭವಿಸಿದ ಅಜಯ್ ರಾವ್ ಅವರು. ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ ಭೂಮಿಗೆ ತಂದು ಎಸೆದ. ಅವ್ರಾದಾದ್ಮೇಲೆ ಕೃಷ್ಣನ್ ಲವ್ ಸ್ಟೋರಿ ಅಂತೆ, ತಾಜ್ ಮಹಲ್, ಕೃಷ್ಣ ಲೀಲಾ ಅಂತ ಸೂಪರ್ ಹಿಟ್ ಮೂವಿ ಕೊಟ್ಟಿರೋ ಅಜಯ್ ರಾವ್ ಅವರು ಈಗ ಒಂದು ಮೂವಿ ರಿಲೀಸ್ ಮಾಡ್ತಾ ಇದಾರೆ. ಅದರ ಮೂವಿ ಹೆಸರೇ ಯುದ್ಧ ಕಾಂಡ. ಅದು ಅವ್ರು ಅವ್ರದೇ ಪ್ರೊಡಕ್ಷನ್ ಅಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಅಂತ ಒಂದು ಅವ್ರ ಪ್ರೊಡಕ್ಷನ್ ಇದೆ, ಅದ್ರಲ್ಲಿ ಅಜಯ್ ರಾವೇ ಪ್ರೊಡ್ಯೂಸರು, ಅವರೇ ಮಾಡ್ತಾ ಇದ್ದಾರೆ ಯುದ್ಧ ಕಾಂಡ ಅಂತ ಮೂವಿ. ಆ ಬರೀ ಮೂವಿ ಬಗ್ಗೆ ಮಾತಾಡ್ತಾ ಇಲ್ಲ, ಆ ಮೂವಿ ಮಾಡೋದಕ್ಕೆ ಅವ್ರು ಮಾಡಿರೋ ಸರ್ಕಸ್ ಬಗ್ಗೆ ಮಾತಾಡ್ತಾ ಇದೀನಿ ರೀ. ಸರ್ಕಸ್ ಅನ್ನೋದಕ್ಕಿಂತ ಸಾಲದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೋಟಿ ಸಾಲ ಮಾಡಿದಾರಂತ ಈ ಮೂವಿ ಮಾಡೋದಕ್ಕೆ. ಅದು ಏನಂತ ಗೊತ್ತಿಲ್ಲ, ಫುಲ್ ಅವ್ರ ಜೀವನದ ದುಡ್ಡೇ ಅಲ್ಲಿಗೆ ಸುರಿದಿದಾರಂತೆ, ಅದಕ್ಕೆ ಸಾಲ ಕೂಡ ಮಾಡ್ಕೊಂಡಿದ್ದಾರೆ. ಈ ಮೂವಿ ಬಗ್ಗೆ ಅಷ್ಟೊಂದು ಒಪ್ಪಿದೆ ಅಜಯ್ ರಾವ್ ಅವ್ರಿಗೆ ಅಂತ ಎಲ್ಲಾ ಕಡೆ ಇಂಟರ್ವ್ಯೂ ಹೇಳ್ತಾ ಇದಾರೆ. ಮೂವಿ ಟ್ರೈಲರ್ ರಿಲೀಸ್ ಆಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಜನ ನಮ್ಮ ಕನ್ನಡದವ್ರು ಸಪೋರ್ಟ್ ಮಾಡ್ಬೇಕ್ರಿ. ಇಂಥ ನಟರಿಗೆ ಸಪೋರ್ಟ್ ಮಾಡಿದ್ರೆ ಯಾರಿಗೆ ಮಾಡ್ಬೇಕು ಹೇಳಿ ನಾವು? ಆದ್ರೆ ಕೋಟಿ ದುಡ್ಡು ಮಾಡ್ಕೊಂಡು, ಆದ್ರೆ ಕೋಟಿ ಸಾಲ ಮಾಡಿ ಇಷ್ಟೊಂದು ಮೂವಿ ಮಾಡುವಂತ ಅವಶ್ಯಕತೆ ಇತ್ತಾ ಅನ್ನೋದೇ ನನ್ನ ಪ್ರಶ್ನೆ. ಏನಕ್ಕಂದ್ರೆ ಇಂಥ ನಟರು ಬೇರೆ ಕಡೆ ಬೇರೆದ್ರಲ್ಲೂ ಮಾಡಬೇಕು, ಬೇರೆ ಪ್ರೊಡ್ಯೂಸರ್ ಬಂದು ಇವ್ರ ಮೇಲೆ ದುಡ್ಡು ಹಾಕ್ಬೇಕು, ಆಮೇಲೆ ಅವರು ದುಡ್ಡು ಮಾಡ್ಕೋಬೇಕು. ಇಲ್ಲೇನಾಗಿದೆ ಅಂದ್ರೆ ಒಳ್ಳೆ ಫಿಲ್ಮ್ ಕೊಡಕ್ಕಾಗದೆ ಇವರೇ ಪ್ರೊಡಕ್ಷನ್ ಮಾಡಿ ಎಲ್ಲ ಅಮೌಂಟ್ನ ತಗೊಂಬಂದ್ಬಿಟ್ಟು ಇಲ್ಲೇ ಹಾಕ್ಬಿಟ್ರೆ ನಾಳೆ ಏನಾದ್ರೂ ಫಿಲಿಮ್ಗೆ ತೋಪೆದ್ದೋದ್ರೆ ಎಲ್ಲಿ ಹೋಗ್ತಾರೆ ಇಂಥ ನಟರು? ಬೇಡ ಅದು ಅಂತ ನನ್ನ ಅನಿಸಿಕೆ. ಆದ್ರೂ ಇವಾಗ ಎಷ್ಟೊಂದು ಸಾಲಗಳು ಮಾಡ್ಬಿಟ್ಟು ಫಿಲಿಮ್ ಮಾಡ್ತಾ ಇದ್ದಾರೆ. ಮೊನ್ನೆ ನ್ಯೂಸ್ ಏನಂದ್ರೆ ಅವ್ರ ಹತ್ರ ಇದ್ದಿದ್ದೊಂದು BMW ಕಾರ್ನ ಮಾರಿದ್ದಾರೆ, ಸಾಲದ ಕಾಟ ತಾಳಕ್ಕಾಗದೆ. ಸಾಲಗಾರರು ಬಂದು ದಿನೇ ಕೇಳ್ತಾ ಇರ್ಬೇಕಾದ್ರೆ ಅರ್ಜೆಂಟಾಗಿ ದುಡ್ಡು ಕೊಡ್ಬೇಕಲ್ಲ, ಇವರು ದಿನದ ಬಡ್ಡಿ, ಮಾಸಿಕ ಬಡ್ಡಿ, ವಾರ್ಷಿಕ ಬಡ್ಡಿ ಅಂತೆಲ್ಲ ತಗೋತಾರೆ. ಫಿಲಿಮ್ ಲ್ಯಾಂಡ್ ಅವರು ಎಲ್ಲೋ ಒಂದ್ ಕಡೆ ಸಖತ್ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ಬಂದು ಅವ್ರ ಕಾರ್ನ ಹೋಗಿ ಮಾರ್ಬಿಟ್ಟಿದ್ದಾರೆ. ಆ ಕಾರ್ ಮಾರೋ ಟೈಮಲ್ಲಿ ಅವ್ರ ಮಗಳು ಅಳ್ತಾ ಇರೋ ವಿಡಿಯೋ ನೋಡಿದ್ರೆ ಕರಳು ಹಿಂಡು ಬರುತ್ತ್ರಿ. ಯಾರಿಗೆ ಆಗ್ಲಿ ಕಾರು, ಅವ್ರ ವೆಹಿಕಲ್ ಅಂದ್ರೆ ಒಂದು ಅಫೆಕ್ಷನ್ ಇರುತ್ತಲ್ಲ. ವಾಟ್ ಯು ಸೇ ಗೈಸ್? ಕಿಸಿ ಕೊಡು. ನಿನ್ ಫೇವರೇಟ್ ಕಾರಾ? ಅಜಯ್ ರಾವ್ ಅವರು ಸ್ವಲ್ಪ ಥಿಂಕ್ ಮಾಡ್ಬೇಕಿತ್ತು ಅಂತ ನನಗನ್ಸುತ್ತೆ. ಏನೇ ಆದ್ರೂ ಈ ಏಪ್ರಿಲ್ 18ಕ್ಕೆ ಮೂವಿ ರಿಲೀಸ್ ಆಗ್ತಾ ಇದೆ. ನಾವು ಕನ್ನಡಿಗರು ಅಟ್ಲೀಸ್ಟ್ ಒಂದು ಮೂವಿ ನೋಡೋ ಅಂತಂಗಾದ್ರೂ ದಯವಿಟ್ಟು ಹೋಗ್ಬಿಟ್ಟು ಪ್ರೋತ್ಸಾಹ ಕೊಡೋಣ, ಮೂವಿನ ಓಡಿಸೋಣ. ಮೂವಿ ಚೆನ್ನಾಗಿ ತೆಗ್ದಿದ್ದೀನಿ ಅಂತ ಅಜಯ್ ರಾವ್ ಅವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ತುಂಬಾ ಡಿಪೆಂಡೆಂಟ್ ಆಗಿದ್ದಾರೆ. ಯುದ್ಧ ಕಾಂಡ ರೀತಿ ಆಗಿದೆ. ನಾವು ಯುದ್ಧ ಕಾಂಡ ಅಂದ್ರೆ ನಮಗ್ ಗೊತ್ತಿರೋದು KV ರಾಜು, ರವಿಚಂದ್ರನ್ ಅವ್ರು ಮಾಡಿರೋ ಯುದ್ಧ ಕಾಂಡ, ಒನ್ ಆಫ್ ದ ಅಲ್ಟಿಮೇಟ್ ಮೂವಿ ರೀ. ಏನ್ರಿ ಸಾಂಗ್ಸ್ ಅದು? ಕುಡಿಯೋದೇ ನನ್ನ ಬಿಸ್ನೆಸ್. ಇಲ್ಲಿ ಬರ್ತಾ ಇದೆ ಈಗ ಫಿಲಿಮೇ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆಯಲ್ರಿ ಈ ಯುದ್ಧ ಕಾಂಡ 2ನಲ್ಲಿ. ನಮ್ಮ ಅಜಯ್ ರಾವ್ ಅವರಿಗೆ ಸಪೋರ್ಟ್ ಮಾಡ್ಬೇಕು. ಹೀರೋಯಿನ್ ಆಗಿ ಯಾರು ಅನ್ಕೊಂಡಿದ್ದೀರಾ? ಹೀರೋಯಿನ್ ಆಗಿ ನಮ್ಮ KGF ತಾಯಿಯೇ ಇದ್ದಾರೆ, ಅರ್ಚನಾ ಜೋಯಿಸು. ನಮ್ಮ KGF ಮದರ್ ಅಂತೀವಿ ಅವ್ರನ್ನ. ಒಳ್ಳೆ ಆಕ್ಟ್ರೆಸ್. ಅಜಯ್ ರಾವ್ ಕೂಡ ಒಳ್ಳೆ ಆಕ್ಟರು. ಆದ್ರೆ ಈಗ ಅವ್ರು ಬಂದಿರೋ ಪರಿಸ್ಥಿತಿ ನೋಡಿದ್ರೆ ನನಗೇನೆ ಅಯ್ಯೋ ಅನ್ನುತ್ತೆ. ಇನ್ನೊಂದ್ರೆ ಇದನ್ನ ರಿಲೀಸ್ ಮಾಡ್ತಾ ಇರೋದು ಯಾರು ಗೊತ್ತಾ? ನಮ್ಮ ಯಶ್ ಅವರ ಫೇವ್ರೆಟ್ ಪ್ರೊಡಕ್ಷನ್ ರೀ, KVN ಪ್ರೊಡಕ್ಷನ್. ಅದಕ್ಕೆ ಸಹಾಯ ಮಾಡಿದ್ದು ಯಶ್ ಅವರೇ ರೀ. ಯಶ್ ಅವ್ರ ದೊಡ್ಡ ಗುಣ ಇದು, ನಮ್ಮ ಕನ್ನಡಿಗರ ದೊಡ್ಡ ಗುಣ ಇದು ಯಶ್ ಅವ್ರದ್ದು. ಈ ರೀತಿ ಒಂದು ಪ್ರೊಡಕ್ಷನ್ ಅಲ್ಲಿ ಸಪೋರ್ಟ್ ಮಾಡೋದು. ಸ್ನೇಹ ಅಂದ್ರೆ ಯಶ್ ಅವ್ರನ್ನ ನೋಡಿ ಕಲಿಬೇಕ್ರಿ ಎಲ್ಲರೂ. ಇವಾಗ ಅಜಯ್ ರಾವ್ ಅವರು ಈ ಮೂವಿ ಬಗ್ಗೆ ತುಂಬಾ ಹೋಪ್ ಇಟ್ಕೊಂಡಿದ್ದಾರೆ. ನೋಡೋಣ. ಟ್ರೈಲರ್ ಏನೋ ಒಂದ್ ರೀತಿ ತಕ್ಕ ಮಟ್ಟಿಗೆ ಚೆನ್ನಾಗಿದೆ, ಫಿಲಿಮು ಚೆನ್ನಾಗಿದ್ರೆ ನಮ್ಮ ಕನ್ನಡಿಗರು ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಯಾವುದೇ ಪ್ರಮೋಷನ್ ಅಲ್ಲ ರೀ. ಒಬ್ಬ ಕನ್ನಡ ನಟನಿಗೆ ನನ್ನ ಕಡೆಯಿಂದ ಏನ್ ಮಾಡಕ್ಕಾಗುತ್ತೋ ಅದನ್ನ ನಾನು ಮಾಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಅಂತ ಅಜಯ್ ರಾವ್ ಅವ್ರಿಗೆ. ಮೂವಿ ಚೆನ್ನಾಗಿದೆ, ದಯವಿಟ್ಟು ಹೋಗಿ ನೋಡಿ ಅಷ್ಟೇ ಕಣ್ರಿ, ಇನ್ ಏನಿಲ್ಲ. ಕನ್ನಡಿಗರ ಬೆಳೆಸೋಣ ರೀ. ನಾವೆಲ್ಲ ಕನ್ನಡದವ್ರು, ನಾನು ಮಾತಾಡೋದು ಕನ್ನಡ, ಬೇರೆ ಬರಲ್ಲ ನಮ್ಗೆ. ಸೊ ಲೆಟ್ಸ್ ಬಿ ಟುಗೆದರ್ ಕನ್ನಡಿಗಸ್. ಓಕೆ.